ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಸಾನೆಟ್ 60 ಬೈ ವಿಲಿಯಂ ಶೇಕ್ಸ್ಪಿಯರ್ ಅವರ ಸಾನೆಟ್ 60ಯ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನು ಡಿಸ್ಕಸ್ ಮಾಡೋಣ. ಈ ಸಾನೆಟ್ 60ಯನ್ನು ವಿಲಿಯಂ ಶೇಕ್ಸ್ಪಿಯರ್ ಅವರು ಅಡ್ರೆಸ್ಡ್ ಟು ಎ ಫೇರ್ ಯೂತ್. ಆ್ಯಂಡ್ ಈ ಒಂದು ಸಾನೆಟ್ 60ಯ ಒಂದು ಮೇನ್ ಥೀಮನ್ನು ನೋಡಿದಾಗ ದ ಪಾಸಿಂಗ್ ಟೈಮ್, ಕಳೆದು ಹೋದಂತಹ ಅಥವಾ ಕಳೆಯುತ್ತಿರುವ ಒಂದು ಟೈಮ್ನ ಬಗ್ಗೆ ಅವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಇದರ ಒಂದು ಮೊದಲ ಸ್ಟ್ಯಾನ್ಸಾ ಲೈನ್ಗಳನ್ನು ನೋಡಿದಾಗ ವಿಲಿಯಂ ಶೇಕ್ಸ್ಪಿಯರ್ ಅವರು ಹೇಳ್ತಾ ಇದ್ದಾರೆ, ಲೈಕ್ ಆಸ್ ದ ವೇವ್ಸ್ ಮೇಕ್ ಟುವರ್ಡ್ಸ್ ದ ಫೆಬಲ್ಡ್ ಶೋರ್, ಸೊ ಡೂ ಅವರ್ ಮಿನಿಟ್ಸ್ ಹ್ಯಾಸ್ಟನ್ ಟು ದೇರ್ ಎಂಡ್, ಈಚ್ ಚೇಂಜಿಂಗ್ ಪ್ಲೇಸ್ ವಿತ್ ದಟ್ ವಿಚ್ ಗೋಸ್ ಬಿಫೋರ್, ಇನ್ ಸೀಕ್ವೆಂಟ್ ಟಾಯ್ಲ್ ಆಲ್ ಫಾರ್ವರ್ಡ್ಸ್ ಡೂ ಕಂಟೆಂಡ್. ಇಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಅವರು ಮೊದಲ ಸಾಲಲ್ಲಿ ಹೇಳ್ತಾ ಇದ್ದಾರೆ, ಈ ಅಲೆಗಳಂತಕ್ಕಂಥವು ಆ ದಡದ ಕಡೆಗೆ ನುಗ್ಗಿ ಬರುವಂತೆ ಕಾಣ್ತಾ ಇದೆ. ಅಂದರೆ ಇಲ್ಲಿ ಕವಿ ಸಮಯದ ಚಲನೆಯನ್ನು ಒಂದು ಸಮುದ್ರದ ಅಲೆಗಳಿಗೆ ಹೋಲಿಸ್ತಾ ಇದ್ದಾರೆ. ಅಲೆಗಳು ಒಂದಾದ ನಂತರ ಒಂದು ದಡಕ್ಕೆ ಬಂದು ಅಪ್ಪಳಿಸುತ್ತವೆ, ಹಾಗೆಯೇ ಸಮಯವು ಸಹ ನಿರಂತರವಾಗಿ ಮುಂದೆ ಸಾಗುತ್ತಿದೆ ಎಂಬತಕ್ಕಂಥದ್ದನ್ನು ಮೊದಲ ಸಾಲಲ್ಲಿ ಹೇಳ್ತಾರೆ. ಎರಡನೇ ಸಾಲಲ್ಲಿ ಸೊ ಡೂ ಅವರ್ ಮಿನಿಟ್ಸ್ ಹ್ಯಾಸ್ಟನ್ ಟು ದೇರ್ ಎಂಡ್, ಇಲ್ಲಿ ನಮ್ಮ ಒಂದು ನಿಮಿಷಗಳು ಸಹ ಬಹಳ ಬೇಗವಾಗಿ ಅಂತ್ಯದ ಕಡೆಗೆ ಧಾವಿಸ್ತಾ ಇದ್ದಾವೆ ಅಂತ. ಇಲ್ಲಿ ಮಿನಿಟ್ಸ್ ಹ್ಯಾಸ್ಟನ್ ಅಂದರೆ ಕ್ವಿಕ್ಲಿ, ಬೇಗನೆ, ದೇರ್ ಎಂಡ್ ಅದರ ಅಂತ್ಯದ ಕಡೆಗೆ ಸಾಗ್ತಾ ಇದ್ದಾವೆ. ಮನುಷ್ಯನ ಜೀವನದಲ್ಲಿ ಸಮಯವು ಪ್ರತಿ ನಿಮಿಷವೂ ಕಳೆದು ಹೋಗುತ್ತಾ ಅಂತಿಮವಾಗಿ ಅವು ಮರಣದ ಕಡೆಗೆ ಸಾಗುತ್ತದೆ ಅಂತ. ಅಲೆಗಳು ದಡದ ಕಡೆಗೆ ನುಗ್ಗುವಂತೆ ಸಮಯವು ಸಹ ನಮ್ಮನ್ನು ಅಂತ್ಯದ ಕಡೆಗೆ ತಳ್ಳುತ್ತದೆ ಅಂತಕ್ಕಂಥದ್ದನ್ನು ಎರಡನೇ ಸಾಲಲ್ಲಿ ಹೇಳ್ತಾರೆ. ಈಚ್ ಚೇಂಜಿಂಗ್ ಪ್ಲೇಸ್ ವಿತ್ ದಟ್ ವಿಚ್ ಗೋಸ್ ಬಿಫೋರ್, ಪ್ರತಿಯೊಂದು ನಿಮಿಷವು ತನ್ನ ಹಿಂದಿನ ಸಮಯದ ಸ್ಥಾನವನ್ನು ಬದಲಾಯಿಸುತ್ತೆ. ಅಂದರೆ ಪ್ರತಿಯೊಂದು ಕ್ಷಣವು ಕಳೆದು ಹೋಗುತ್ತೆ, ಹೊಸ ಕ್ಷಣವು ಆ ಕಳೆದು ಹೋದ ಕ್ಷಣದ ಸ್ಥಾನವನ್ನು ಪಡಿತಾ ಇರುತ್ತೆ. ಆ ಸಮಯದ ಈ ನಿರಂತರ ಬದಲಾವಣೆಯನ್ನು ಈ ಸಾಲಿನಲ್ಲಿ ಹೇಳ್ತಾರೆ. ಇನ್ ಸೀಕ್ವೆಂಟ್ ಟಾಯ್ಲ್ ಆಲ್ ಫಾರ್ವರ್ಡ್ ಡು ಕಂಟೆಂಡ್. ನೋಡಿ, ಇಲ್ಲಿ ಈ ಸಾಲು ಹೇಳ್ತಕ್ಕಂಥ ಸತತ ಪರಿಶ್ರಮದಿಂದ ಎಲ್ಲವೂ ಮುಂದಕ್ಕೆ ಸಾಗುತ್ತದೆ ಅಂತ. ಸಮಯದ ಈ ಸತತ ಚಲನೆಯಲ್ಲಿ ಎಲ್ಲವೂ ಒಂದು ರೀತಿಯಲ್ಲಿ ಹೋರಾಟದೊಂದಿಗೆ ಮುಂದೆ ಸಾಗುತ್ತವೆ. ಜೀವನದಲ್ಲಿನ ಸವಾಲುಗಳು ಮತ್ತು ಸಮಯದ ಒತ್ತಡವನ್ನು ಈ ಒಂದು ಸಾಲು ನಮಗೆ ಎತ್ತಿ ತೋರಿಸುತ್ತೆ. ನಂತರದ ಸ್ಟ್ಯಾನ್ಸಾಗೆ ಬಂದಾಗ ನೇಟಿವಿಟಿ ಒನ್ಸ್ ಇನ್ ದ ಮೇನ್ ಆಫ್ ಲೈಟ್ ಕ್ರಾಲ್ಸ್ ಟು ಮೆಚುರಿಟಿ ವೇರ್ ವಿತ್ ಬಿಹೈಂಡ್ ಕ್ರೌನ್ಡ್, ಕ್ರೂಕ್ಡ್ ಎಕ್ಲಿಪ್ಸಸ್ ಗೇನ್ಸ್ಟ್ ಹಿಸ್ ಗ್ಲೋರಿ ಫೈಟ್, and time that gave both now his gift confound. ನೋಡಿ, ಇಲ್ಲಿ ಎರಡನೇ ಸ್ಟ್ಯಾನ್ಸದ ಸಾಲಿಗೆ ಬಂದಾಗ ಇಲ್ಲಿ ಮನುಷ್ಯನ ಒಂದು ಹುಟ್ಟಿನ ಬಗ್ಗೆ ಹೇಳ್ತಾ ಇದ್ದಾರೆ. ನೇಟಿವಿಟಿ, ಹುಟ್ಟು ಅಂತಕ್ಕಂಥದ್ದು, ಮತ್ತು ಒನ್ಸ್ ಇನ್ ದ ಮೇನ್ ಆಫ್ ಲೈಟ್ ಅಂದಾಗ ಬೆಳಕಿನ ಒಂದು ಮುಖ್ಯವಾದ ಭಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ. ಅಂದರೆ ಮನುಷ್ಯನ ಜನನವು ಬೆಳಕಿನಲ್ಲಿ ಪ್ರಾರಂಭವಾಗುತ್ತೆ. ಬೆಳಕಿನ ಮುಖ್ಯ ಭಾಗ ಎಂದರೆ ಜೀವನದ ಆರಂಭ ಅಥವಾ ಈ ಪ್ರಪಂಚಕ್ಕೆ ನಾವು ಆಗಮನ ಆಗ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಕ್ರೌಲ್ಸ್ ಟು ಮೆಚುರಿಟಿ ವೇರ್ ವಿತ್ ಬಿಹೈಂಡ್ ಕ್ರೌಂಡ್, ಇಲ್ಲಿ ಮನುಷ್ಯನು ಹುಟ್ಟಿನಿಂದ ಪ್ರೌಢಾವಸ್ಥೆಯವರೆಗೂ ನಿಧಾನವಾಗಿ ಬೆಳೀತಾನೆ. ಇಲ್ಲಿ ಪ್ರೌಢಿಮೆಯನ್ನು ಒಂದು ರೀತಿಯ ಸಾಧನೆ ಅಥವಾ ಕಿರೀಟ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಆ ವ್ಯಕ್ತಿ ಹುಟ್ಟಿನಿಂದ ಒಂದು ಯುವಕನಾಗುವವರೆಗೂ ನಿಧಾನವಾಗಿ ಬೆಳೀತಾನೆ, ಅಲ್ಲಿ ಆ ಪ್ರೌಢಾವಸ್ಥೆ ತಲುಪುವುದನ್ನು ಒಂದು ಕಿರೀಟ ಅಂತ ಹೇಳ್ತಾ ಇದ್ದಾರೆ. ಕ್ರೂಕ್ಡ್ ಎಕ್ಲಿಪ್ಸಸ್ ಗೇನ್ಸ್ಟ್ ಹಿಸ್ ಗ್ಲೋರಿ ಫೈಟ್, ಅಂದರೆ ಇಲ್ಲಿ ಗ್ರಹಣಗಳು ಅವನ ಒಂದು ಗ್ಲೋರಿ, ಅವನ ಒಂದು ವಿಶೇಷದ ಬಗ್ಗೆ ಹೋರಾಟವನ್ನು ಮಾಡುತ್ತೆ. ಅಂದರೆ ಜೀವನದಲ್ಲಿ ಬರುವ ಕಷ್ಟಗಳು ಮತ್ತು ಅಡೆತಡೆಗಳು ಗ್ರಹಣಗಳಂತ ಹೇಳ್ತಾ ಇದ್ದಾರೆ. ಇವು ಮನುಷ್ಯನ ಯಶಸ್ಸು ಮತ್ತು ಆತನ ಒಂದು ವೈಭವವನ್ನು ಮರೆಮಾಚಲು ಪ್ರಯತ್ನಿಸುತ್ತವೆ. ಅಂದರೆ ಅಡೆತಡೆಗಳು, ಜೀವನದಲ್ಲಿ ಬರ್ತಕ್ಕಂಥ ಕಷ್ಟಗಳು, ಅಡೆತಡೆಗಳು ಒಬ್ಬ ವ್ಯಕ್ತಿಯನ್ನು ಕುಗ್ಗಿಸಲು ಪ್ರಯತ್ನಿಸ್ತವೆ ಅಂತಕ್ಕಂಥದ್ದನ್ನು ತಿಳಿಸ್ತಾರೆ. ಆ್ಯಂಡ್ ಟೈಮ್ ದಟ್ ಗೇವ್ ಡಾತ್ ನೌ ಹಿಸ್ ಗಿಫ್ಟ್ ಕನ್ಫೌಂಡ್, ಇಲ್ಲಿ ಸಮಯವು ನೀಡಿದ್ದನ್ನು ಈಗ ಒಂದು ರೀತಿ ಗೊಂದಲ ಮಾಡ್ತಾ ಇದೆ ಅಂತ. ಅಂದರೆ ಸಮಯವು ಜೀವನವನ್ನು ನೀಡುತ್ತದೆ, ಆದರೆ ಅದೇ ಸಮಯವು ಅದನ್ನು ನಾಶ ಸಹ ಮಾಡುತ್ತೆ. ಇದು ಸಮಯದ ಒಂದು ವಿರೋಧ ರೀತಿಯನ್ನು ಇಲ್ಲಿ ತೋರಿಸ್ತಾ ಇದೆ. ಅಂದರೆ ಸಮಯ ನಮಗೆ ಏನು ಮಾಡುತ್ತೆ, ಜೀವನವನ್ನು ನೀಡುತ್ತೆ, ಅದೇ ಸಮಯ ನಮಗೆ ಏನು ಮಾಡುತ್ತೆ, ನಮ್ಮನ್ನು ನಾಶ ಸಹ ಮಾಡುತ್ತೆ. ನೋಡಿ, ದ ಟೈಮ್ ದಟ್ ಗೇವ್ ಡೋತ್ ನೌ ಹಿಸ್ ಗಿಫ್ಟ್ ಕನ್ಫೌಂಡ್, ಆ ಒಂದು ಸಮಯ ಜೀವನವನ್ನು ನೀಡುತ್ತೆ, ಅದೇ ಆ ಜೀವನವನ್ನು ನಾಶ ಮಾಡುತ್ತೆ ಅಂತ ಹೇಳ್ತಾರೆ. ಮುಂದಿನ ಒಂದು
ಸ್ಟ್ಯಾನ್ಸಾಗೆ ಬಂದಾಗ, ಟೈಮ್ ಡಾತ್ ಟ್ರಾನ್ಸ್ಫಿಕ್ಸ್ ದ ಫ್ಲೋರಿಶ್ ಸೆಟ್ ಆನ್ ಯೂತ್ ಅಂಡ್ ಡೆಲ್ವ್ಸ್ ದ ಪ್ಯಾರಲಲ್ಸ್ ಇನ್ ಬ್ಯೂಟಿ ಬ್ರೋ, ಫೀಡ್ಸ್ ಆನ್ ದ rarities of nature's truth, and nothing stands but for his sight to mow. ನೋಡಿ, ಈ ಸಾಲುಗಳಲ್ಲಿ ಕವಿ ಹೇಳ್ತಾ ಇರ್ತಕ್ಕಂಥದ್ದು, ಈ ಒಂದು ಸಮಯ ಅಂತಕ್ಕಂಥದ್ದು ಯೌವನದಲ್ಲಿನ ಸೊಬಗನ್ನು ನಾಶ ಮಾಡುತ್ತೆ. ಅಂದರೆ ಸಮಯ ಅಂತಕ್ಕಂಥದ್ದು ಯೌವನದ ಸೌಂದರ್ಯವನ್ನು ಮತ್ತು ಶಕ್ತಿಯನ್ನು ಕೊನೆಗೊಳಿಸುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಟ್ರಾನ್ಸ್ಪಿಕ್ಸ್ ಅಂದರೆ ಚುಚ್ಚಿ ನಾಶ ಮಾಡ್ತಕ್ಕಂಥದ್ದು ಅಂತದ್ದು. ಇಲ್ಲಿ ಟೈಮ್ ಡಾತ್ ಟ್ರಾನ್ಸ್ಪಿಕ್ಸ್ ಫ್ಲೋರಿಶ್ ಸೆಟ್ ಆನ್ ಯೂತ್ ಅಂದರೆ ಯೂತ್ ಯೌವನದಲ್ಲಿ ಆತನ ಒಂದು ಸೌಂದರ್ಯ ಶಕ್ತಿಯನ್ನು ಈ ಸಮಯ ಅಂತಕ್ಕಂಥದ್ದು ಕಳಿತಾ ಆತನನ್ನು ಚುಚ್ಚಿ ನಾಶಪಡಿಸುತ್ತೆ. ಆ್ಯಂಡ್ ಡ್ವೆಲ್ಸ್ ದ ಪ್ಯಾರಲಲ್ಸ್ ಇನ್ ಬ್ಯೂಟೀಸ್ ಬ್ರೋ, ಇಲ್ಲಿ ಸಮಯವು ಸೌಂದರ್ಯದಲ್ಲಿ ಇರ್ತಕ್ಕಂತಹ ವ್ಯಕ್ತಿಯ ಒಂದು ಹಣೆಯಲ್ಲಿ ನೆರಿಗೆಗಳನ್ನು ಮೂಡಿಸುತ್ತೆ. ಅಂದರೆ ವಯಸ್ಸಾದಂತೆ ಸೌಂದರ್ಯವು ಕ್ಷೀಣಿಸುತ್ತಾ ಹೋಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಫೀಡ್ಸ್ ಆನ್ ದ ರೇರಿಟೀಸ್ ಆಫ್ ನೇಚರ್ಸ್ ಟ್ರೂತ್, ಅಂದರೆ ಇಲ್ಲಿ ಪ್ರಕೃತಿಯ ಸತ್ಯದ ಅಪರೂಪತೆಗಳನ್ನು ತಿನ್ನಿಸುತ್ತೆ ಅಂತ. ಫೀಡ್ಸ್ ಅಂದರೆ ಸಮಯವು ಪ್ರಕೃತಿಯಲ್ಲಿನ ಸುಂದರ ಮತ್ತು ಅಮೂಲ್ಯವಾದದ್ದನ್ನು ಎಲ್ಲವನ್ನೂ ನಾಶ ಮಾಡುತ್ತೆ. ಪ್ರಕೃತಿಯಲ್ಲಿ ನಾವು ಯಾವುದು ಅಮೂಲ್ಯ ಸುಂದರವಾಗಿದೆ ಅಂತ ಅಂದ್ಕೋತೀವೋ ಅವೆಲ್ಲವುಗಳನ್ನು ಈ ಸಮಯ ಟೈಮ್ ಅಂತಕ್ಕಂಥದ್ದು ಕಳೆಯುತ್ತಾ ಅವುಗಳನ್ನು ನಾಶ ಮಾಡ್ತಾ ಹೋಗುತ್ತೆ. ಆ್ಯಂಡ್ ನಥಿಂಗ್ ಸ್ಟ್ಯಾಂಡ್ಸ್ ಬಟ್ ಫಾರ್ ಈಸ್ ಸೈಕ್ ಟು ಮೌ, ಅಂದರೆ ಇಲ್ಲಿ ಸಮಯವು ಎಲ್ಲವನ್ನ ನಾಶಪಡಿಸುತ್ತೆ, ಯಾವುದು ಅದರ ವಿನಾಶದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಆ ಕುಡುಗೋಲು ಮರಣದ ಸಂಕೇತವಾಗಿದೆ. ನೋಡಿ, ನಥಿಂಗ್ ಸ್ಟ್ಯಾಂಡ್ಸ್, ಯಾವುದು ಸಹ ಸಮಯದ ಮುಂದೆ ನಿಂತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಬಟ್ ಫಾರ್ ಈಸ್ ಸೈಕ್ ಇಟ್ ಟು ಮೌ, ಆ ಸಮಯದ ಒಂದು ಕುಡುಗೋಲು ಮರಣದ ಸಂಕೇತವಾಗಿದೆ. ಈ ವಿನಾಶದಿಂದ ಯಾರೂ ಸಹ ತಪ್ಪಿಸಿಕೊಳ್ಳಲು ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಕೊನೆಯ 2 ಸಾಲುಗಳಿಗೆ ಬಂದಾಗ, ಆ್ಯಂಡ್ ಯೆಟ್ 2 ಟೈಮ್ಸ್ ನೌ ಹೋಪ್ ಮೈ ವರ್ಸ್ ಶಾಲ್ ಸ್ಟ್ಯಾಂಡ್ ಪ್ರೈಸಿಂಗ್ ತೈ ವರ್ತ್ ಡೆಸ್ಪೈಟ್ ಇಸ್ ಕ್ರೂಯಲ್ ಹ್ಯಾಂಡ್. ಆದರೆ ಇಲ್ಲಿ ತನ್ನ ಒಂದು ಕವಿತೆಯ ಮಾತ್ರ ಎಲ್ಲ ಕಾಲದಲ್ಲೂ ನಿಲ್ಲುತ್ತದೆ ಅಂತಕ್ಕಂಥ ಭರವಸೆಯನ್ನು ವಿಲಿಯಂ ಶೇಕ್ಸ್ಪಿಯರ್ ಅವರು ಹೇಳ್ತಾ ಇದ್ದಾರೆ. ನೋಡಿ, ನನ್ನ ಕವಿತೆಯು ಈ ಸಮಯದ ವಿನಾಶಕಾರಿ ಶಕ್ತಿಯನ್ನು ಮೀರಿ ನಿಲ್ಲುತ್ತೆ. ಈ ಒಂದು ಕಲೆ, ಈ ಒಂದು ಕವಿತೆ ಅಥವಾ ಈ ಕಲೆ ಅಂತಕ್ಕಂಥದ್ದು ಶಾಶ್ವತವಾಗಿರುತ್ತೆ ಅಂತಕ್ಕಂಥದ್ದು ಕವಿಯ ಒಂದು ಭರವಸೆ ಇಲ್ಲಿದೆ. ನಂತರ ಪ್ರೈಸಿಂಗ್ ಥೈ ವರ್ತ್ ಅಂದರೆ ನಿನ್ನನ್ನು ಹೊಗಳ್ತಕ್ಕಂಥದ್ದು, ಡೆಸ್ಪೈಟ್ ಈಸ್ ಕ್ರೂಯಲ್ ಹ್ಯಾಂಡ್, ಅವನ ಕ್ರೂರ ಒಂದು ಹಸ್ತ, ಅಂದರೆ ಆ ಸಮಯದ ಒಂದು ಕ್ರೂರತೆಯ ಹಸ್ತದ ಹೊರತಾಗಿಯೂ ನಾನು ನಿನ್ನನ್ನು ಹೊಗಳ್ತಾ ಇರ್ತಕ್ಕಂಥ ಈ ಸಾಲುಗಳು ಮಾತ್ರ ಶಾಶ್ವತವಾಗಿರುತ್ತೆ ಅಂತ. ಸಮಯದ ಕ್ರೂರತನ ಏನಿದೆ ಎಲ್ಲವನ್ನು ನಾಶ ಮಾಡ್ತಕ್ಕಂತಹ ಒಂದು ಕ್ರೂರತನದ ಹೊರತಾಗಿ ಈ ಒಂದು ಕವಿತೆ ಅಂತಕ್ಕಂಥದ್ದು ವಿಲಿಯಂ ಶೇಕ್ಸ್ಪಿಯರ್ ಬರೆದಿರ್ತಕ್ಕಂತಹ ಪ್ರೀತಿ ಪಾತ್ರನ ಮೌಲ್ಯವನ್ನು ಯಾವಾಗಲೂ ಹೊಗಳುತ್ತದೇ ಇರುತ್ತದೆ. ಈ ಕಲೆಯು ಪ್ರೀತಿಯನ್ನು ಮತ್ತು ಸೌಂದರ್ಯವನ್ನು ಶಾಶ್ವತವಾಗಿರುವಂತೆ ನೋಡಿಕೊಳ್ಳುತ್ತೆ. ಈ ಕಲೆ ಅಂದಾಗ ಈ ಒಂದು ಸಾನೆಟ್ ಅಥವಾ ಈ ಒಂದು ಸಾಲುಗಳೇನಾಗುತ್ತೆ ಶಾಶ್ವತವಾಗಿರುತ್ತೆ, ಇದು ಕಾಲವನ್ನು ಮೀರಿ ಉಳಿಯುತ್ತೆ ಅಂತಕ್ಕಂಥದ್ದನ್ನು ವಿಲಿಯಂ ಶೇಕ್ಸ್ಪಿಯರ್ ಅವರು ತಿಳಿಸ್ತಾ ಇದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಕನ್ನಡದ ಎಕ್ಸ್ಪ್ಲನೇಷನ್ನೊಂದಿಗೆ ಇದರ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ, ಮತ್ತು ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂಥ ಯಾವುದೇ ವಿಡಿಯೋಗಳನ್ನು ತಪ್ಪದೆ ನೋಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.